ಮೋಟೋ ಎಡ್ಜ್ 60 Pro ಈ ಸ್ಮಾರ್ಟ್ ಫೋನ್ ಅಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ಫೀಚರ್ ಇದೆ. ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಸೊ ಈಗ ನಾವು ಕ್ಯಾಮ್ರಾನ ಓಪನ್ ಮಾಡಿದಾದ್ಮೇಲೆ ಸೊ ನಾವು ಇಲ್ಲಿ ಮೋರ್ ಅಂತ ಹೋದಾಗ ಇಲ್ಲಿ ನಮಗೆ ರಿಯಲ್ ಕ್ಯಾಪ್ಚರ್ ವಿಡಿಯೋ ಅಂತ ಇರುತ್ತೆ. ಸೊ ನಾವು ಇದನ್ನು ಕ್ಲಿಕ್ ಮಾಡಿದಾಗ ನಾವು ರಿಯರ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾ ಎರಡೂ ಕ್ಯಾಮ್ರಾದಲ್ಲೂ ಅಟ್ ಎ ಟೈಮ್ ವೀಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಸೊ ನಾವು ಆಮೇಲೆ ಇದೊಂದು ಆಪ್ಷನ್ ಇರುತ್ತಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿದಾಗ ಕ್ಯಾಮ್ರಾನ ಶಿಫ್ಟ್ ಆಗುತ್ತೆ. ಸೊ ನಾವು ರಿಯರ್ ಕ್ಯಾಮ್ರಾದಲ್ಲಿ ಅಲ್ಲಿ ಶೂಟ್ ಮಾಡ್ಬೋದು ಆ್ಯಂಡ್ ನಾವು ಝೂಮ್ನ ಕೂಡ ಮಾಡ್ಕೋಬೋದು. ಸೊ 1x 2 3x ಝೂಮ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಾಂದರೆ ನಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಶಿಫ್ಟ್ ಮಾಡ್ಕೋಬೋದು. ಆ್ಯಂಡ್ ನಮಗೆ ಯಾವ ಥರ ಲೇಔಟ್ ಬೇಕೋ ಅದನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಯಾವ ಥರ ಲೇಔಟ್ ಬೇಕೋ ಅದನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ. ಸೊ ಈ ಒಂದು ಫೀಚರ್ ಏನಿದೆ, ಯಾರೆಲ್ಲ ವ್ಲಾಗಿಂಗ್ ಮಾಡ್ತಾರೆ, ಯಾರೆಲ್ಲ ಟೆಕ್ ರಿವ್ಯೂಸ್ ಆಗಿರ್ಬೋದು, ಸ್ಮಾರ್ಟ್ಫೋನ್ ರಿವ್ಯೂಸ್ ಆಗಿರ್ಬೋದು, ಫುಡ್ ಬ್ಲಾಗಿಂಗ್ ಆಗಿರ್ಬೋದು, ಏನೇ ಒಂದು ಯೂಟ್ಯೂಬರ್ಸ್ಗಳಾಗಿರ್ಬೋದು, ಈ ಒಂದು ಫೀಚರು ಎಲ್ಲ ಯೂಟ್ಯೂಬರ್ಸ್ಗಳಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಮೋಟೋ ಎಡ್ಜ್ 60 Pro ನ ಈ ಫೀಚರ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಆ್ಯಂಡ್ ಇದೇ ಥರ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ.